ಉಡುಪಿಯಲ್ಲಿ ಉದ್ಯಮಿಯೋರ್ವನ್ನ ಶೂಟೌಟ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಇದೀಗ ಬಂಧಿಸಲಾಗಿದೆ. ಬಂಧಿತ ಆರೋಪಿ ಎಸ್ಕೇಪ್ ಆಗೋಕೆ ಕೂಡ ಟ್ರೈ ಮಾಡಿದ್ದಾನಂತೆ. ಉಡುಪಿಯಲ್ಲಿ ಉದ್ಯಮಿ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ರಾಜುನನ್ನ ಬಂಧಿಸಿದ್ದಾರೆ ಪೊಲೀಸರು. ರಾಜು ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಗೆ ಯತ್ನವನ್ನ ಮಾಡಿದ್ದಾನಂತೆ. ರಾಜು ಬೈಂದೂರು ಸಮೀಪದ ಒತ್ತಿನೆಣೆ, ಬೈಂದೂರು ಹತ್ತಿರದ ಒತ್ತಿನೆಣೆಯಲ್ಲಿ ಘಟನೆ ನಡೆದಿದೆ. ಒತ್ತಿನೆಣೆ ಹತ್ತಿರದಲ್ಲಿ ರಾಜು ಎಂಬಾತನ್ನು ಬಂಧಿಸಲಾಗಿದೆ. ಈ ಸಂದರ್ಭದಲ್ಲಿ ಆತ ಪೊಲೀಸರ ಮೇಲೇನೆ ಹಲ್ಲೆ ಮಾಡಿ ಎಸ್ಕೇಪ್ ಆಗೋಕೆ ನೋಡಿದ್ದಾನೆ. ಗುಂಡು ಹಾರಿಸಿ ರಾಜುವನ್ನ ಬಂಧಿಸಿದ್ದಾರೆ PSI ತೇಜಸ್ವಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತೇಜಸ್ವಿ ಅವರನ್ನ ಬಂಧಿಸಿದ್ದಾರೆ. ರಾಜುವಿನ ಕಾಲಿಗೆ ಗುಂಡೇಟು ಬಿದ್ದಿದೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರ ಮೇಲೆ ತೇಜಸ್ವಿ ಅವರ ಮೇಲೆ ಹಲ್ಲೆ ಮಾಡಿ ಆತ ಎಸ್ಕೇಪ್ ಆಗಕ್ ನೋಡ್ದ. ಆ ಟೈಮಲ್ಲಿ ಪೊಲೀಸರು ಏನು ಸುಮ್ಮನೆ ಕೂತ್ಕೊಳ್ಳೋಕೆ ಕಡಲೆ ಮಿಠಾಯಿ ತಿನ್ನಕ್ಕಾಗಲ್ಲ ಅಲ್ವಾ, ಅದಕ್ಕೆ ಸೊಂಟದಲ್ಲಿದ್ದ ಆ ರಿವಾಲ್ವರ್ ಅನ್ನು ತೆಗೆದು ಸರಿಯಾಗಿ ಗುರಿ ಇಟ್ಟು ಆತನ ಕಾಲಿಗೆ ಗುಂಡೇಟನ್ನ ಇಟ್ಟಿದ್ದಾರೆ, ಬಂಧಿಸಿದ್ದಾರೆ. ಪೊಲೀಸರ ಈ ಕಾರ್ಯವನ್ನ ಶ್ಲಾಘನೀಯ. ಖಂಡಿತವಾಗಿ ಕೂಡ ಆತನನ್ನ ಬಂಧಿಸಿದ್ದಕ್ಕೆ PSI ತೇಜಸ್ವಿ ಅಂಡ್ ಟೀಮ್ ಅಂಡ್ SP ಅಂಡ್ ಟೀಮ್ ಅನ್ನ ಶ್ಲಾಘನೆಯನ್ನ ಮಾಡಬೇಕು. ರಾಜುವಿನ ಕಾಲಿಗೆ ಗುಂಡೇಟನ್ನ ತೆಗೆಲಾಗಿದೆ. ಕಾರ್ಯಾಚರಣೆಯಲ್ಲಿ PSI ತೇಜಸ್ವಿ ಕೂಡ ಗಾಯಗಳಾಗಿವೆ ಅಂತೆ. ಉಡುಪಿಯ ಖಾಸಗಿ ಆಸ್ಪತ್ರೆಯಲ್ಲಿ ತೇಜಸ್ವಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಉಡುಪಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹರಿರಾಮ್ ಶಂಕರ್ ಆಸ್ಪತ್ರೆಗೆ ಭೇಟಿ ನೀಡಿ ತೇಜಸ್ವಿ ಅವರ ಆರೋಗ್ಯದ ತಪಾಸಣೆ ವಿಚಾರಣೆಯನ್ನ ಮಾಡಿದ್ದಾರೆ. ನೋಡಿ, ಈತನೇ ರಾಜು ಅಂತ ಹೇಳಿ. ಉಡುಪಿಯಲ್ಲಿ ನಡೆದಂತ ಘಟನೆಯನ್ನು ಕೂಡ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಡೈರೆಕ್ಟ್ ಆಗಿ ಹಣೆಗೆ ಗನ್ ಪಾಯಿಂಟ್ ಅಲ್ಲಿ ಆತ ಫೈರ್ ಮಾಡಿದ್ದ. SP ಹರಿರಾಮ್ ಶಂಕರ್ ಮಾತಾಡಿದ್ದಾರೆ, ನೋಡ್ಕೊಂಡು. ಅನ್ನೋನ್ ಆಗಿರುವಂತಹ ಇಬ್ಬರು ವ್ಯಕ್ತಿಗಳು ಬೈಕಲ್ಲಿ ಬಂದು ಅವರಿಗೆ ಕ್ಲೋಸ್ ರೇಂಜಲ್ಲಿ ಮಲ್ಟಿಪಲ್ ಶಾಟ್ಸ್ ಫೈರ್ ಮಾಡಿ, ಒಂದು ಶಾರ್ಟ್ ವೆಪನ್ನಿಂದ ಮಲ್ಟಿಪಲ್ ಶಾಟ್ಸ್ ಫೈರ್ ಮಾಡಿ ಸ್ಥಳದಿಂದ ಪರಾರಿಯಾಗಿರೋ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಕರಣವನ್ನು ದಾಖಲೆ ಮಾಡಿ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ಇದಕ್ಕೆ CCTV ಹಾಗೂ ಮತ್ತು ಇತರ ಎಲ್ಲ ರೀತಿಯಲ್ಲಿರುವ ಸೈಂಟಿಫಿಕ್ ಎವಿಡೆನ್ಸನ್ನು ಹುಡುಕಿ ಆದಷ್ಟು ಬೇಗ ಈ ಪ್ರಕರಣವನ್ನು ಪತ್ತೆ ಮಾಡ್ತೀವಿ. ಈ ವ್ಯಕ್ತಿ ಡೇವಿಡ್ ಎಂಬುವರದು ಈ ಹಿಂದೆ ಆಗಿರುವಂತಹ ಹಣದ ವಿಚಾರಗಳ ಮೇಲೆ ನಮಗೆ ಸದ್ಯಕ್ಕೆ ಈ ಘಟನೆಗೆ ಕಾರಣ ಸದ್ಯಕ್ಕೆ ಪ್ರಾಥಮಿಕವಾಗಿ ಹಾಗೆ ಕಂಡು ಬರ್ತಿದೆ. ಬೇರೆನೂ ಇರ್ಬೋದು, ಬಟ್ ಪ್ರಾಥಮಿಕವಾಗಿ ಹಣದ ವಿಚಾರ ಅಂತ ನಮಗೆ ಕಂಡು ಬರ್ತಾ ಇದೆ. ಇದರ ಬಗ್ಗೆ